ಎಲ್ಲರಿಗೂ ಹಾಯ್ ನಮಸ್ತೆ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಕಂಜಸ್ಟೆಡ್ ಅಲ್ಲಿ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಇದು ಬೇರೆ ಹಿಂಗೆ ಖಂಡಿತ ಮಾತಾಡ್ತೀನಿ. ಸೊ ನಾನು ಆವಾಗಲೇ ಬ್ಲಾಗ್ ಮಾಡಿದೆ. ಆಕ್ಚುಲಿ ಅದ್ರ ವಾಯ್ಸ್ ಕ್ಲಿಯರ್ ಅಂತಿಲ್ಲ, ಅದಕ್ಕೆ ವಾಯ್ಸ್ ಕೊಡೋಷ್ಟೆಂದು ನನಗೆ ಅಷ್ಟು ಕ್ಲಾರಿಟಿಯಾಗಿ ವಾಯ್ಸ್ ಕೊಡಕ್ ಬರಲ್ಲ. ಇರ್ಬತ್ತೆ ಒಂದ್ ಸ್ವಲ್ಪ. ಸೊ ನಾವಿವಾಗ ಇಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಗುಲ್ಗಂಡ್ನಲ್ಲಿ ನನ್ ಗುಲ್ಗಂಡ್ನಲ್ಲಿಗೆ ಹೋಗ್ತಾ ಇದೀವಿ. ನಮ್ಮ ಎಮ್ಮೆ ಅವರ ಅಕ್ಕನ ಎಂಗೇಜ್ಮೆಂಟ್ ಇದೆ, ಸೊ ಅದಕ್ಕೋಸ್ಕರ ನಾಳೆ ಇವತ್ತು ಹೋಗ್ತಾ ಇದೀವಿ. ಅಂಡ್ ಬಸ್ ಅಂತೂ ದೇವ್ರೇ, ನಾವ್ ಏನಾದ್ರು ಬುಕ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಇವತ್ತಿಗೆ ನಾವು ಊರಿಗೆ ಹೋಗ್ತಿರ್ಲಿಲ್ಲ, ನಾಳೆ ಬೆಳಗ್ಗೆ ಎದ್ದು ಹೋಗ್ಬೇಕಿತ್ತು. ಅಂಡ್ ಅಕ್ಕ ಇಲ್ಲಿದ್ದಾಳೆ. ಅಕ್ಕ ಬಗ್ಗೆ ನೀನು ಗಿರ್ಜಾ ಹೇಗೆ ಅನಿಸ್ತಿದೆ? ಹಾಯ್ ಮಾಡಿ. ತುಂಬಾ ಚೆನ್ನಾಗಿ ಅನಿಸ್ತಿದೆ, ತುಂಬಾ ಚೆನ್ನಾಗಿ ಅನಿಸ್ತಿದೆ. ಸೊ ವೇಟ್ ಐ ವಿಲ್ ಶೋ ಯು. ಎಷ್ಟು ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ನಾನು ಹುಡುಗ ಅವತ್ತು ಹೇಳಿದ್ದೆ ಬುಕ್ ಮಾಡಿದ್ದಾರೆ ಟಿಕೆಟ್ ನ ಅಂತ. ಇವಳು ಏನಂದಿದ್ಲು ಅಂದ್ರೆ, ಅಕ್ಕ ಬುಕ್ ಮಾಡ್ಬೇಕೇನೆ ಬಿಡೆ, ಅವತ್ತೇನ್ ಅಷ್ಟೊಂದ್ ರಶ್ ಇರಲ್ಲ ಬಸ್ಸು ಅಂತ ಅಂದಿದ್ಲು. ಮುಚ್ಕೊಂಡ್ ಮಾಡ್ಬಿಡ್ತಾ ಅಂತ ಅಂದಿದೆ. ಸೊ ಯಾಕಂತಂದ್ರೆ ಇಷ್ಟೊಂದಲ್ಲಿ ನಾನೇ ಯಾವಾಗ್ಲೂ ಜರ್ನಿ ಮಾಡೋದು, ಅವಳು ಜರ್ನಿನೇ ಮಾಡಲ್ಲ. ಒಂದೇ ಸಲ ಅದು ನನ್ ಜೊತೆ ಜರ್ನಿ ಮಾಡಿದ್ದಳು. ನಾನು ಊರ್ಗ್ ಹೋದ್ರೆ ನೈಟ್ ಟೈಮು, ಇಲ್ಲಾಂದ್ರೆ ಬೆಳಗ್ಗೆ 4 ಗಂಟೆ ಹಿಂಗ್ ಹೋಗ್ತೀನಿ. ಬೆಳಗ್ಗೆ ಹೋದ್ರೆ ನಾನು ಹೊರಟೋಗ್ತೀನಿ, ಈಗ ಹೋದ್ರೆ ನಮ್ಮ ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ. ಆರ್ಕುಗೋಡಿಗೆ ಹೋಗೋಷ್ಟ್ರೆ ಮ್ಯಾಕ್ಸ್ 1:30 ಆಗಿರುತ್ತೆ. ಮಿಡ್ ನೈಟ್ 1:30. ಅವ್ರ ಬೇಗ ಟ್ರಾಫಿಕ್ ಇಲ್ಲ ಅಂತಂದ್ರೆ 12:30 ಹೋಗಿರ್ತೀವಿ. ಇದು ಸೋಮವಾರಪೇಟೆ ಗಾಡಿ ಆಗಿರೋದ್ರಿಂದ ಹೆವಿ ರಶ್ ಆಗ್ಬಿಟ್ಟಿದೆ. ಉಸಿರು ಅದ್ ಯಾವ ಗ್ಯಾಪಲ್ಲಿ ತಳ್ಕೊಂಡು ಬಂದ್ಕೊಂಡು ಗೊತ್ತಾಗ್ಲಿಲ್ಲ, ಅಷ್ಟು ರಶ್ ಇದೆ. ಉಸಿರಾಡೋದೇ ಕಷ್ಟ ಆಗ್ತೈತೆ. ಅಮ್ಮ ನಿಂತ್ಕೊಂಡಿರೋರೆಲ್ಲ ಹೆಂಗ್ ನಿಂತ್ಕೊತಾರೆ. ಬುಕ್ ಮಾಡಿರ್ಲಿಲ್ಲ ಅಂದ್ರೆ ನಾವು ಅದನ್ನೇ ಮಾಡ್ಬೇಕು. ಆಕ್ಚುಲಿ ಡೋರ್ ಓಪನ್ ಮಾಡ್ತಿರ್ಲಿಲ್ಲ. ಯಾರು ಸೀಟ್ ರಿಜಿಸ್ಟರ್ ಮಾಡಿದಾರೆ ಅವ್ರಿಗೆ ಮಾತ್ರ ಓಪನ್ ಮಾಡಿ ಅಟ್ಲೀಸ್ಟ್ ಹೊರಗಡೆ ಬೆಳೆದ ಮೀಟ್ ಮಾಡ್ಕೊಂಡು ಮೈಕ್ ಬಂದ್ಬಿಟ್ಟು ನಾನು ಈ ಮೈಕ್ ಮಾಡಿಲ್ಲ, ಸರ್ಕಲ್ ಆಗಿ ಮ್ಯಾಗ್ನೆಟ್ ಬರುತ್ತಲ್ಲ ಅದನ್ನ ಮಾಡಿದ್ರೆ. ಡಬ್ಬ ನನ್ನ ಮಕ್ಕಳು ಇದನ್ನ ಕೊಟ್ಟವ್ರೆ, ಅದು ಯೂಸ್ ಮಾಡ್ತಿದೀನಿ. ನಾನು 4 ವರ್ಷಕ್ಕೆ ಹೇಳ್ತಿದೀನಿ, ಎಕ್ಸ್ಚೇಂಜ್ ಹಾಕಿದೀನಿ. ಬಂದಿದ ತಕ್ಷಣ ವಾಪಸ್ ಕೊಡ್ತೀನಿ. ಯೂಸ್ ಮಾಡಿದೀನಿ, ಗೊತ್ತಾದ್ರೆ ಬೇರೆ ಇಸ್ಕೊಳ್ಳೋದ ಮತ್ತೆ ಇದೇ ಯೂಸ್ ಮಾಡ್ಕೊಂಡು ಕೂತ್ಕೊಬೇಕಾಗುತ್ತೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಈ ರಶ್ ಅನ್ನ ನೋಡಿ ನಮ್ಮ ಪ್ರಮಿತಾ ಅವ್ರಿಗೆ ಏನು ಕೇಳೋಣ. ಪ್ರಮಿತಾ ಅವರೇ, ನಿಮ್ಮ ಅನಿಸಿಕೆ ಹೇಳಿ. ತಿನ್ನಿಸ್ಬಿಡ್ತೀನಿ, ಮೈಕ್ ನ ಹೇಳಿಲ್ಲ ಅಂತ ಕೇಳು. ಅವಳ ಅನಿಸಿಕೆ ಹೇಳಿದ್ಲ. ಏನಂದ್ರು? ಏನೋ ಅಂದ್ರು, ನೀವ್ ಹೇಳಿ ನಿಮ್ಗೇನ್ ಅನಿಸ್ತಿದೆ? ನನ್ಗಾಯ್ತಲ್ಲ, ಸೆಕೆ ಆಗ್ತಿದ್ಯಾ? ಅವ್ರಿಗೆ ತುಂಬಾ ಸೆಕೆ ಆಗ್ತಿದೆ ಅಂತ ಯಾರೋ ಅಲ್ಲಿ ಎಸಿ ಕೊಡ್ರ? ಎಸಿ ಕೊಟ್ರು ನಮ್ ಪ್ರಮಿತಾ ಅವ್ರಿಗೆ ತುಂಬಾ ಸೆಕೆ ಆಗ್ತಿದ್ಯಂತೆ. ಎಸಿ ಬೇಕಾ? ನೋಡು, ನಾನು ಓಸಿ ಎಸಿ ಕೊಡಿಸ್ತಾ ಇದೀನಿ, ಕಿಟಕಿ ಓಪನ್ ಮಾಡಿ. ಬರಲ್ಲ, ನಾನ್ ಬರಲ್ಲ. ನೀನ್ ಅಲ್ಲಿ ನಿಲ್ಲಿಸ್ಬೇಕಿತ್ತು, ಬುಕ್ ಮಾಡಿ ಇಟ್ಟಿದ್ರೆ ಅಲ್ಲಿ ಬಿಟ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಬರೀತೇನೆ ಅಂತ. 4 ಗಂಟೆ ರಾತ್ರಿಗೆ ಬುಕ್ ಮಾಡಿ ಅಂದ್ರೆ ನನ್ ಈಗ್ಲೂ ನಗು ಬರ್ತೇನೆ. ನನ್ಗೆ ರಶ್ ಇರ್ಲಿಲ್ಲ, ನನ್ ಬುಕ್ ಮಾಡಕ್ ಹೋದಾಗ ಫುಲ್ ಖಾಲಿ ಇತ್ತು. ಬುಕ್ ಮಾಡ್ಬಿಟ್ಟು ಬಂದಿದ್ ನಾನು. ಆಮೇಲೆ ಆಗಿರೋದು ನಂಗೆ ಗೊತ್ತು ಹೆಂಗಾಗತ್ತೆ ಅಂತ. ಯಾಕಂತ ಅಂದ್ರೆ ಏನ್ ಹೇಳ್ದೆ ಹೇಳು, ನಾನು ನಮ್ಮೂರ್ ಕಡೆ ನನಗೆ ಗೊತ್ತು ಅಂತ. ಇವ್ ನೈಟ್ ಎಷ್ಟು ಸಲ ನೈಟ್ ಟ್ರಾವೆಲ್ ಮಾಡಿದ್ದೀರಾ ನೀವು? ನಾನ್ ಮಾಡಿಲ್ಲ, ಬೆಳಗ್ಗೆ ಹೊತ್ತು ಮಾಡಿದ್ದೆ. ನಾನ್ ಬಂದಾಗ ಮಾತ್ರ. ಲಾಸ್ಟ್ ಟೈಮ್ ಇವ್ರ ಮನೆ ಗ್ರೂಪ್ ಎಷ್ಟಕ್ಕೆ ಹೋದಾಗ್ಲೂ ಹಿಂಗೆ ಹೋಗಿದ್ದು ನೈಟ್ ಟೈಮು. ಅವಾಗ 8 ಕಾಲ ಇವಳು ಐಸ್ ಕ್ರೀಮ್ ತಗೊಂಡ್ ತಿಂತಿದ್ದಾಳೆ. 10:30 ಆಗಿದೆ ಟೈಮ್. ಬೆಳಗ್ಗೆ ಕೆಮ್ಮು ಶೀತ ನೆಗಡಿ ಅಂದ್ಬಿಟ್ರೆ ಏನೇನು ನಾನು ಮಾತಾಡೋದು ಕೇಳಿಸ್ತಿಲ್ಲ. ನನ್ನ ಬೈಕ್ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ ಬೇವರ್ಸಿ ಥರ. ನಾನು ನೀರು ಇದು ನನಗೆ ಒಂದು ಗಿರ್ಜಿರು. ಇಲ್ಲಿ ಬಸ್ಸಲ್ಲೂ ರಸ್ಸು, ಎಲ್ಲೆಲ್ಲೂ ರಸ್ಸು. ನೋಡಿ ಸಾಕಾಗ್ಬಿಟ್ಟು. ಯಾವ ಹೋಟ್ಲಲ್ಲಿದ್ದೀವಿ ನಾವು? ಹೋಟೆಲ್ ಹರಿಪ್ರಿಯಾ. ಬಂದು ಗಿರ್ಜಾ ಬಾ ಬೇಗ ಬನ್ನಿ. ಕಂಡಕ್ಟರ್ನ ಡ್ರೈವರ್ನ ಬೋರ್ ಆಗ್ತೈತೆ ಅಂತಂದು ರೂಪ ಚಿಕ್ಕಿನಂತೆ ನೈಲ್ಪಲ್ಲಿ ಸ್ವಿಚ್ ಅಂತ ಕಟ್ಬಿಟ್ಟು ಇವರು ಲತಾ ಚಿಕ್ಕಿ ಅದು ಪ್ರಮಿತಾ ಅವರ ಮಮ್ಮಿ.
ಇಲ್ಲಿ ಇವರಿಬ್ರು ಕೂತಾರ. ಇವಳು ನಾನ್ ಫಸ್ಟ್ ಸೀರೆ ಉಟ್ಕೊಳ್ಳಲ್ಲ ಅಂತಾಳೆ, ಅವಳು ಇನ್ನು ಸ್ನಾನ ಮಾಡಿಲ್ಲ. ಎಸ್, ಇವರು ಮೇಕಪ್ ಮಾಡಿಸ್ಕೊತಾ ಇದಾರೆ ಮೊದ್ಲು ಇನ್ನು. ಮೇಕಪ್ ಮುಗಿದ್ರೆ ಸಾಕು ಅನಿಸ್ತೈತಿ ಇವಾಗ. ನಿಮ್ ಹೆಸರೇನು? ಕೋಮಲ. ನಿಮ್ಗೆ ಯಾವ ಬಟ್ ಬಂದು ನಾನು ಇವರ ಮೇಕಪ್ ಆಯ್ತು. ಇವ್ರ ಹೆಸರೇನು? ನಿಮ್ ಹೆಸರು? ಶೋಭಾ. ಶೋಭಾ ಅಂತ, ಶೋಭಾ ಶ್ರೀನಿವಾಸ್ ಅವರು. ಅಂಡ್ ಇವನು ಬಂದ ಅಕ್ಷಯ್. ತಿಮ್ಮ ನಿಂತ್ಕೊಳ್ಳೋ ತಂದ್ಬಿಟ್ಟು ನಿಲ್ಗನೆ. ಟೊಮೊಟೊ ಬಾತ್ ಅದಕ್ಕೆ ಹಿಂಗಿರೋದು. ನೋಡಿ ತೀರಾ ವರ್ಷಕ್ಕೆ 40 ಪಿನ್ನ ಸೇರ್ತಿದ್ದೀನಿ ನನಗೆ. ನೋಡಿ ಬಾರೆ ಬಾ ತೀರಾನ ಏನ. ತಿನ್ಸು ಬೇಗ ನಾನೇ ಇವ್ರಿಬ್ರಿಗೂ ಮಿಸ್ ಮಾಡಿದ್ವ. ರೆಡಿ ಆಗಿದ್ದಾರೆ, ಫೋಟೋ ಶೂಟ್ ಮಾಡಿಸಿದ್ರೆ. ತಾತ ಇಲ್ಲಿ, ಇವಳು ಇಲ್ಲಿ, ಇವಳು ಇಲ್ಲಿ, ನಾನು ಇಲ್ಲಿ. ಇನ್ನು ರೆಡಿ ಆಗಿಲ್ಲ ಅವನು. ನಾವೇ ನಾಯಿನಾ? ನೋಡಿ ತಗೊಂಡೋಯ್ತು. ನಾನ್ ಕಾಣಿಸ್ತಿದ್ದೀನ? ಬನ್ನಿ ಈಗ ಒಳಗಡೆ ಹೋಗೋಣ. ಬಾರೆ ಹೋಗ್ಲಿ, ಮಕ್ಕಕ್ ಮೇಕಪ್ ಮಾಡ್ತೀನಿ ಬಾರೆ. ಮುಖ ತೋರ್ಸೆ, ಸಾಕಾಯ್ತು ಎಲ್ಲಾರ್ಗು ಟೈರ್ಡ್ ಮೂಡ್. ಅವ್ನು ನೋಡಿ ಇಲ್ಲಿ ಸೀಟ್ ಇಟ್ಕೊಂಡಿದ್ರೆ ಅಲ್ಲ ಕುತ್ಕೊಂಡವನೆ ಕುಂದಿರ್ತೆ. ಅವ್ನು ನೋಡಿ ಅಲ್ಲಿ ನಿಂತಿದ್ದಾನಲ್ಲ, ಅವನು ಇದು ಬಂದ್ಬಿಟ್ರೆ ಕ್ಯಾಮ್ರಾಮನ್ ಅಣ್ಣ. ಇವ್ ನೋಡಿ ಇವ್ರು ನೋಡಿದ್ರೆ ನನ್ನ ಬಿಡ್ತಿಲ್ಲ ಊರ್ಗ್ ಹೋಗಕ್ಕೆ ಇವ್ರಿಬ್ರು. ಅವನಲ್ಲಿದ್ದಾನಲ್ಲ, ನಿಲ್ಸಿದ್ದಾನಲ್ಲ, ಅವನಿಂದ ದೊಡ್ಡ ದ್ರೋಹಿ. ನಮ್ಮನ್ನ ಬಿಟ್ಟು ಊಟ ಮಾಡಿದ್ದಾನೆ ಆಲ್ರೆಡಿ. ನಾವು ಇವಾಗ ಬಂದಿದ್ದೀವಿ. ಟೈಮ್ 2 ಕಾಲಾಗಿದೆ, ಸಾಕಾಗಿದೆ. ಅಷ್ಟೊತ್ತಿಂದ ಮಾಡಿದೀನಿ, ಸಾಕು ನನ್ಗೆ. ಎಷ್ಟು ವಿಡಿಯೋ ಮಾಡೋದಕ್ಕೆ ಇದೇ ಕೊಡ್ತಿಲ್ಲ, ನೀವೇ ನೋಡಿ. ಹಿಂಸೆ ಕೊಡ್ತಾವ್ರೆ ಇವರು ನನಗೆ. ನಂಗೆ ಎಂಕರೇಜ್ಮೆಂಟ್ ಮಾಡ್ತಿಲ್ಲ ಇವರು. ಇವರೇ ಮಾಡ್ಕೊತಾವ್ರೆ. ಈಗ ತಾನೇ ಡೋರ್ ಆಗ್ತದೆ, ಇನ್ನೆಂತ ಮತ್ತೆ ನಿಮ್ ಕತೆ ಕೇಳಕ್ ಆಗಲ್ಲ. ಹಿಂಗೆ ಹಾಕಿ ಹಿಂಗೆ ಕ್ಲೋಸ್ ಮಾಡಿ ಅಷ್ಟೇ. ಅಂಡ್ ಈಗ ಏನಂತ ಅಂದ್ರೆ, ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇವರೆಲ್ಲ ನಂಗೆ ಡಿಸ್ಟರ್ಬ್ ಮಾಡ್ತಿದಾರಪ್ಪ. ನೋಡಿ ಇದನ್ನ ಎಷ್ಟೊಂದ್ ಜನ ಆಡಿಯನ್ಸ್ ಇದಾರೆ ನೋಡ್ತಾ ಇದಾರೆ. ಅಂಡ್ ಯಾರ್ಯಾರು ಇಲ್ಲಿವರೆಗೂ ಫೋಟೋ ತೆಗಿದಾರೆ, ನೀನು ಯಾರ್ಯಾರು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೈಕ್ ಕೊಟ್ಟಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಎಲ್ಲನೂ ಮಾಡಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಯಾವಾಗ ಎಡಿಟ್ ಮಾಡ್ತೀನಿ ಗೊತ್ತಿಲ್ಲ. ಥ್ಯಾಂಕ್ ಯು ಇಲ್ಲಿವರೆಗೂ ನೋಡೋಕ್ಕೆ. ಲವ್ ಯು ಆಲ್. ಬಾಯ್ ಬಾಯ್.